ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಾಬ್ಲಮ್ ಇಲ್ಲ ವಿಜಯ್, ಒಳ್ಳೆ ವಿಷಯನೇ. ಅಣ್ಣ ನನಗೆ ತುಂಬಾ ಕೆಲಸ ಇದೆ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. ಅಫ್ಕೋರ್ಸ್ ನೀನು ಶ್ರಮಜೀವಿನೇ. ನಿನ್ನಂತ ಹಾರ್ಡ್ ವರ್ಕ್ ಮಾಡೋನು ಎಲ್ಲೂ ಸಿಗೋದಿಲ್ಲ. ನಿನ್ನಂತ ಶ್ರಮಜೀವಿನ. ಅಣ್ಣ ದಯವಿಟ್ಟು ಏನ್ ವಿಷಯ ಅಂತ ಫಸ್ಟ್ ಹೇಳು. ನೋಡ್ ವಿಜಯ್, ಟೆನ್ಷನ್ ಆಗ್ಬೇಡ. ನಾನು ಏನೇ ಆದ್ರೂ ನಿನ್ನ ಅಣ್ಣ. ಆ ಅಧಿಕಾರದಲ್ಲಿ ನಾನು. ಅಣ್ಣ ವಿಷಯಕ್ಕೆ ಬರ್ತೀಯ, ಸುಮ್ನೆ ಏನು ಅಂತ ಅಷ್ಟು ಮಾತ್ರ ಹೇಳು. ಸರಿನಪ್ಪ, ಅಂಥದ್ದೇನೂ ಇಲ್ಲ. ಜೀವನದ ಬಗ್ಗೆ ಕೆಲವು ತೆರೆಮರೆ ಸತ್ಯಗಳ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಏನಣ್ಣ ಈಗೆಲ್ಲ ಮಾತಾಡಕ್ ಶುರು ಮಾಡ್ಬಿಡಿದ್ಯಾ? ನೋ ವಿಜಯ್, ನನ್ಗೋಸ್ಕರ ಒಂದು 10 ನಿಮಿಷ ಕೊಡೋ ಪ್ಲೀಸ್. ಅಣ್ಣ ನೋಡು, ನಂಗೆ ಸಿಕ್ಕಾಬಟ್ಟೆ ಕೆಲ್ಸ ಇದೆ. ಬಟ್ ಅಂತ ಅದೇನ್ ವಿಷಯ ಹೇಳು. ಸರಿ, ನಿನ್ಗೊಂದು ಕತೆ ಹೇಳ ನಾನು. ಅದೇ ಈಗ ವಿಷಯ ಹೇಳು ಅಂತ ಅದಿನ್ ಕತೆ ಅಂತೆ. ಇವಾಗ ಯಾಕೆ ಕತೆ ಶುರು ಮಾಡ್ತೀಯಾ? ಆಯ್ತು, ಕತೆ ಆಮೇಲೆ ಹೇಳ್ತೀನಿ ಬಿಡು. ಮ್ಯಾಟರ್ ಡೈರೆಕ್ಟ್ ಆಗಿ ಬರ್ತೀನಿ. ಬಾ. ವಿಜಯ್, ನಾನು ನೀನು ಒಂದೇ ಬಳ್ಳಿಯ ಹೂಗಳು ಕಣೋ. ನಿನ್ನ ಒಂದೇ ತಾಯಿ ಹೊತ್ತು ಹೆತ್ತಿರೋದ್ ಕಣೋ. ಈ ಬಂಧನ ಇದೆಯಲ್ಲ, ಜಗತ್ನಲ್ಲಿ ಗಟ್ಟಿಯಾದ ಬಂಧನ, ಪವಿತ್ರವಾದ ಬಂಧನ. ವಿಜಯ್, ನಾವಿಬ್ರು ಅಣ್ಣ ತಮ್ಮಂದ್ರು ವಾಸ ಮಾಡ್ತಾ ಇರೋದು ಈ ದೇವಸ್ಥಾನದಲ್ಲಿ ಕಣೋ. ನಾವಿಬ್ರು ಅಣ್ಣ ತಮ್ಮದಿರ ಅನ್ನೋದು ಬರೀ ನಮಗಲ್ಲ, ಇಡೀ ಊರು ಗೊತ್ತು, ಪ್ರಪಂಚ ಗೊತ್ತು, ಸಂಬಂಧಿಕರಿಗೆ ಎಲ್ರಿಗೂ ಗೊತ್ತು. ವಿಷಯ ಏನೋ ಅಷ್ಟು ಮಾತ್ರ ಹೇಳು. ಸರಿನಪ್ಪ. ನೋಡು ವಿಜಯ್, ಈ ಬೆಲ್ಗಳು ಒಂದೊಂದ್ ತರ ಇದ್ರು ಒಂದು ಕೈಲಿದ್ದೇನೆ ಬೆಲೆ. ಅದಕ್ಕೆ ನೋಡು, 2 ಬೆರಳಿಂದಾನೇ ಸ್ಪೂನ್ ತೆಗಿತೀವಿ, 2 ಬೆರಳಿಂದ ದಮ್ ಹಚ್ತೀವಿ, 2 ಕೈ ಇಟ್ಕೊಂಡೆ ಕಡ್ಡಿ ನುಗ್ಗಿರ್ತೀವಿ. ಇಂಥ ಚಿಕ್ಕ ವಿಷಯಕ್ಕೆ ಬೆರಳುಗಳು ಜೊತೆಯಾಗಿರ್ಬೇಕಾದ್ರೆ ನೀನ್ ಈ ಮನೆ ಬಿಟ್ಟು ಹೋಗೋದು ಈ ಹೆಬ್ಬೆರಳನ್ನ ಕಳ್ಸ್ಕೊಂಡು ಹೋದಾಗಲ್ವೇನೋ?